In an arithmetic progression, if a equal to 28, d equal to -4, n equal to 7, then an is. So an is formula an equal to a plus bracket n minus 1 into d. ಸೊ ನಮಗೆ ಎ ಅಂದ್ರೆ 28 ಕೊಟ್ಟಾರು, ಬಿ ಎನ್ ಅಂದ್ರೆ 7, ಡಿ ಅಂದ್ರೆ -4. ಸೊ ಎನ್ ಜಾಗದಾಗ 7 ತುಂಬೋದು, ಡಿ ಜಾಗದಾಗ -4 ತುಂಬೋದು, ಎ ಜಾಗದಾಗ 28 ತುಂಬಿದಾಗ 28 plus 6 into -4. -4 into 6 is 24. 28 minus 24 is 4. Next question. If a equal to 10 and d equal to 10, then first 4 terms will be. ಅಂದ್ರೆ a comma ನೋಡಿ a comma a plus d comma a plus 2d comma a plus 3d. ನಮ್ಗೆ ಫಸ್ಟ್ 4 ಟರ್ಮ್ಸ್ ಕೇಳೋದು. ಸೊ ಎ ಈಕ್ವಲ್ ಟು ಎಷ್ಟು ಕೊಟ್ಟವರು 10 comma a plus d, a ಅಂದರೆ 10, d ಅಂದರೆ 10, ಟೋಟಲ್ 20 comma a plus 2d, a ಅಂದರೆ 10, d ಅಂದರೆ 10, ಸೊ 2 into 10 20, ಟೋಟಲ್ 30, ನೆಕ್ಸ್ಟ್ 40. ಹಿಂಗೆ ಕಂಟಿನ್ಯೂ ಆದೈತಿ. ನಮಗೇನು ಕೇಳೋರು ಫಸ್ಟ್ 4 ಟರ್ಮ್ 10, 20, 30, 40. ಆನ್ಸರ್ ಈಸ್ ಬಿ. Third one, the first term and common difference for AP is 3. 1 minus 1 minus 3 is the answer. First term 3, common difference d equal to second term minus first term. So second term andre 1 minus second ಫಸ್ಟ್ ಟರ್ಮ್ ಅಂದರೆ 3, 1 minus 3 ಅಂದರೆ -2, ಸೊ ಡಿ ಈಕ್ವಲ್ ಟು -2. ಫೋರ್ತ್ ಒನ್, 30th ಟರ್ಮ್ ಆಫ್ AP is 10, 7, 4. ಸೊ 30ನೇ ಅಂದರೆ n equal to 30, n equal to 30, a equal to 10, d equal to -3. ಸೊ ನಮಗೆ 30ನೇ ಟರ್ಮ್ ಬೇಕು, ಅದಕ್ಕೆ t 30,
ಈಕ್ವಲ್ ಟು ಎ ಅಂದರೆ 10 ಪ್ಲಸ್ ಎನ್ ಅಂದರೆ 30 ಮೈನಸ್ 1 ಮಾಡಿದ್ರೆ 29 ಬ್ರಾಕೆಟ್ ಮೈನಸ್ 3 ಇಂಟು ಮಾಡಬೇಕು. ಸೊ 10 ಪ್ಲಸ್ 29 ಮೂರಲೆ 97 ಇಲ್ಲಿ ಮೈನಸ್ ಐತಿ. ಸೊ ಮೈನಸ್ 97 ಆವಾಗ ಆನ್ಸರ್ ಇಸ್ ಮೈನಸ್ 87. ಸಾರಿ ಮೈನಸ್ 90. ಸೊ ಸಾರಿ 29 ಇಂಟು 3 ಅಂದ್ರೆ 87 ಆಗ್ತೈತಿ. 97 ಅಲ್ಲ, ಸಾರಿ 87 ಆಗ್ತೈತಿ. ಸೊ ಇಲ್ಲಿ ಮೈನಸ್ 10 ಮಾಡಿದಾಗ 10 ಮೈನಸ್ 7 ಮಾಡಿದಾಗ 77 ಮೈನಸ್ 77 ಆಗ್ತೈತಿ. ಲೆವೆಂತ್ ಟರ್ಮ್ ಆಫ್ ಎ ಪಿ ಮೈನಸ್ 3 ಮೈನಸ್ 1/2 2 ಈಸ್ ದಟ್ ಕ್ಯಾರು. ಅವಾಗ n ಈಕ್ವಲ್ ಟು 11, a ಈಕ್ವಲ್ ಟು ಮೈನಸ್ 3. ಸೊ ಇದು ಡಿ ಈಕ್ವಲ್ ಟು ಏನಾಗುತ್ತೆ, ಸೆಕೆಂಡ್ ಟರ್ಮ್ ಅಥವಾ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಈ ಥರ ಬರಬೇಕು. ಸೊ ನಾವು ಡಿ ಈಕ್ವಲ್ ಟು 2 ಮೈನಸ್ ಇಲ್ಲಿ ಮೈನಸ್ 1/2 ಐತಿ. ಸೊ ಇದು ಪ್ಲಸ್ 1/2. ಸೊ ಡಿ ಈಕ್ವಲ್ ಟು 2 ಇಂಟು 2 4 ಪ್ಲಸ್ 1 5/2. ಡಿ ಈಕ್ವಲ್ ಟು 5/2. ಸೊ ಇದನ್ನ ಫಾರ್ಮುಲಾದಾಗ ಹಾಕಿರ ಎ ಈಕ್ವಲ್ ಟು ಸಾರಿ ಎ ಪ್ಲಸ್ ಎನ್ ಮೈನಸ್ 1 ಡಿ ಈಕ್ವಲ್ ಟು ಎ ಅಂದರೆ ಮೈನಸ್ 3 ಪ್ಲಸ್ ಎನ್ ಅಂದರೆ 11 ಮೈನಸ್ ಮಾಡಿದ್ರೆ 10 ಇದು 5/2. ಸೊ 2 1s 2 5s 5 into 5 25 minus 3 plus 25. ಅವಾಗ ಎಷ್ಟಾಗ್ತೈತಿ, 25ದಾಗ 3 ತೆಗೆದ್ರೆ 22. ಆಪ್ಷನ್ ಬಿ ಇಸ್ ಕರೆಕ್ಟ್. The missing term in AP dash dash 13 minus dash dash 3 ಅಂದ್ರೆ ಇವೆರಡು ನಡುವೆ ಕಾಮನ್ ಡಿಫರೆನ್ಸ್ ಇರಬೇಕು. ಅಂಥದ್ದು ಯಾವುದಾಗ್ತೈತೆ ಅಂದ್ರೆ ಇಲ್ಲಿ ನಮಗೆ A2 13 ಕೊಟ್ಟಾರು, A4 3 ಕೊಟ್ಟಾರು. ಸೊ ಫಾರ್ಮುಲಾದಾಗ A2 ಹಾಕಿದಾಗ 13 ಈಕ್ವಲ್ ಟು ಎ ಪ್ಲಸ್ ಡಿ ಬರ್ತೈತಿ. ಎ ಪ್ಲಸ್ ಡಿ. ಅದೇ ರೀತಿ A4 ಅದ ಹಾಕಿದಾಗ ನಮಗೆ ಫಸ್ಟ್ A2 ಹಾಕಿದಾಗ 13 ಈಕ್ವಲ್ ಟು ಎ ಪ್ಲಸ್ ಡಿ. A4 ಹಾಕಿದಾಗ 3 ಈಕ್ವಲ್ ಟು ಎ ಪ್ಲಸ್ 3D ಬರ್ತೈತಿ. ಎರಡು ಎಕ್ಸ್ಪ್ರೆಷನ್ ಸಬ್ಸ್ಟ್ರಾಕ್ಟ್ ಮಾಡ್ರೆ ಏನಾಗ್ತೈತಿ, ಇದು 13 ಈಕ್ವಲ್ ಟು ಎ ಪ್ಲಸ್ ಡಿ ಇದು 3 ಈಕ್ವಲ್
equal to a plus 3d. 3d ಆಗ್ತೈತಿ. ಇಲ್ಲಿ 10 ಮೈನಸ್ ಮಾಡಿದಾಗ ಎ ಗೆಟ್ ಕ್ಯಾನ್ಸಲ್, ಇಲ್ಲಿ ಈಕ್ವಲ್ ಟು ಮೈನಸ್ ಏನಾಗ್ತೈತಿ 2d. ಈ ಮೈನಸ್ ಈಚೆ ಕಡೆ ಕಳಿಸಿರೋ 2d is equal to 10. d equal to minus 5. So d equal to minus 5. ನಾವು ಆ ವ್ಯಾಲ್ಯೂನ ಇಲ್ಲಿ 13 equal to a plus d ಅಂತೈತಲ್ಲ, d ವ್ಯಾಲ್ಯೂ ತುಂಬಿದಾಗ a equal to ಬರ್ತೈತಿ ನಮಗೆ ಫಸ್ಟ್ ಟರ್ಮ್ 18. ನೆಕ್ಸ್ಟ್ ಥರ್ಡ್ ಟರ್ಮ್ 18 ಪ್ಲಸ್ 3 minus 1 minus 5 ಹಾಕಿದಾಗ 18 plus 2 into minus 5 equal to 18 minus 10 is 8. ಥರ್ಡ್ ಟರ್ಮ್ 8 ಬರ್ತೈತಿ, ಫಸ್ಟ್ ಟರ್ಮ್ 18 ಬರ್ತೈತಿ. ಸೊ ಆನ್ಸರ್ ಇಸ್ 18 and 8. Next, which term of AP is 3, 8, 13, 18 is 78? ಯಾವ ಟರ್ಮ 78 ಆಗಿರ್ತೈತಿ ಅಂತ. ಅವಾಗ ಇಲ್ಲಿ ನೋಡಿ a equal to 3, a equal to 3, d equal to 5. ನಮಗೆ tn ಕೊಟ್ಟಾರೋ, tn ಎಟ್ಟೈತಿ 78. ಸೊ tn 78 equal to 3. ನಾವು n ಕಂಡು ಹಿಡಬೇಕು, n minus 1, ಇಲ್ಲಿ d 5 equal to ಪ್ಲಸ್ ಐತಿ 3 5n minus 5. ಸೊ 5n minus 2 ಇಲ್ಲಿ 78 ಐತಿ. ನೆಕ್ಸ್ಟ್ ಡೈರೆಕ್ಟ್ ಕೊಟ್ಟಾರ ನೋಡಿ 70. ಇಲ್ಲಿ ಈ 3ನ ಈಚೆ ಕಡೆ ಕಳಿಸ್ಯಾರು, ಅವಾಗ ಏನಾಗ್ತೈತಿ ಮೈನಸ್ ಆಗ್ತೈತಿ, ಅವಾಗ 75 ಆಗ್ತೈತಿ. n minus 1 5 ಇದ್ದಂಗೆ ಬರ್ದಾರು. ನಂತರ ಇದು 5ನ ಈಚೆ ಕಡೆ ಕಳಿಸ್ಯಾರು, ಅವಾಗ 15 ಆಗ್ತೈತಿ. ಇಲ್ಲಿ n minus 1 ಆಗ್ತೈತಿ, n minus 1 equal to 15 ಆಗ್ತೈತಿ. ನೆಕ್ಸ್ಟ್ ಈ 1ನ ಈಚೆ ಕಡೆ ಕಳಿಸಿರ n equal to ಇಲ್ಲಿ ಪ್ಲಸ್ ಇದ್ದಿದ್ದ ಇಲ್ಲಿ ಮೈನಸ್, ಇದು ಮೈನಸ್ ಇದ್ದಿದ್ದ ಈಚೆ ಕಡೆ ಪ್ಲಸ್ ಆಗ್ತೈತಿ. ನೆಕ್ಸ್ಟ್ ದ 21th term of AP whose first two terms are minus 3 and 4 ಅಂತ ಕೊಟ್ಟಾರು. ಇಲ್ಲಿ ಫಸ್ಟ್ ಟರ್ಮ್ 3, ಕಾಮನ್ ಡಿಫರೆನ್ಸ್ ಡಿ ಏನಾಗ್ತೈತಿ 4 ಆಗ್ತೈತಿ. 4 minus 3 ಆಗ್ತೈತಿ, 4 minus a ಆಗ್ತೈತಿ. a ಅಂದ್ರೆ minus 3 ಕೊಟ್ಟಾರು, ಸೊ 7 ಆಗ್ತೈತಿ. ನಾವು 21ನೇ ಟರ್ಮ್ ಕಂಡು ಹಿಡಿಬೇಕು, ಅವಾಗ n equal to 21 ಆಗ್ತೈತಿ. ಇಲ್ಲಿ 21 ತುಂಬಿದಾಗ 20 ಆಗ್ತೈತಿ. ಸೊ 7 into 20 140 minus 3 ಇದ್ದಿದ್ದ ಇಲ್ಲಿ 140 ಒಳಗೆ minus 3 ಮೇಟ 137. Next, the 17th term of AP excelled in a 10th term by 7. The common difference is ಅದು ಕೇಳೋರು. ಇಲ್ಲಿ 17th term
ಏನಾದೈತಿ 17 ಟರ್ಮ್ ಎನ್ ಕೊಟ್ಟಾರು, ಏನು ಗೊತ್ತಿಲ್ಲ ಡಿನೂ ಗೊತ್ತಿಲ್ಲ. ಸೊ ಎ ಪ್ಲಸ್ 16D ಇನ್ ಸೇಮ್ ವೇ A10 ಏನಾದೈತಿ, A10 ಅಂದ್ರೆ 10ನೇ ಟರ್ಮ, ಆವಾಗ ಎ ಪ್ಲಸ್ 9D. ಸೊ A17 ಮೈನಸ್ A10 ದ ಡಿಫ್ರೆನ್ಸ್ ಕೇಳ್ಯಾರ ಅವ್ರ, ಅವಾಗ 7 ಆಗ್ತೈತಿ ಟೋಟಲ್. ಅದೇ ರೀತಿ ಕಾಮನ್ ಡಿಫ್ರೆನ್ಸ್ ಏನಾಗ್ತ ಕೇಳ್ಯಾರು, ಅವಾಗ A17 ಅಂದರೆ ಎ ಪ್ಲಸ್ 16D ಮೈನಸ್ A10 ಅಂದ್ರೆ ಎ ಪ್ಲಸ್ 9D ಇಲ್ದವಲ್ಲ ಇವ ಈಕ್ವಲ್ ಟು 7. ಇಲ್ಲಿ ಏನಾಗ್ತೈತಿ ಎ ಪ್ಲಸ್ 16 ಮೈನಸ್ ಎ ಪ್ಲಸ್ 9D ಐತ್ಲೆ, ಇದು ಇಂಟು ಆದೈತಿ, ಇದು ಮೈನಸ್ ಆದೈತಿ. ಇಲ್ಲಿ ಮೈನಸ್ ಆದೈತಿ. ಸೊ ಎ ಗೆಟ್ ಕ್ಯಾನ್ಸಲ್, ಇಲ್ಲಿ 16D ಇಲ್ಲಿ ಮೈನಸ್ 9D ಐತಿ. ಸೊ ಅವಾಗ 7D ಈಕ್ವಲ್ ಟು 7 ಆಗ್ತೈತಿ. ಸೊ ನಮ್ಗೆ D ಈಕ್ವಲ್ ಟು 1 ಅಂತ ಸಿಗ್ತೈತಿ. ಸೊ ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಮಲ್ಟಿಪ್ಲೈಸ್ ಆಫ್ 4 ಬಿಟ್ವೀನ್ 10 ಆ್ಯಂಡ್ 250 ಈಸ್ ಅಂತ ಕೇಳ್ಯಾರು. ಆನ್ಸರ್ 4ರಿಂದ ಭಾಗ ಹೋಗು, ಅವಾಗ 12, 16, 20, 24. ಸೊ ಎ ಈಕ್ವಲ್ ಟು 12 ಕೊಟ್ಟಾರು, ಡಿ ಈಕ್ವಲ್ ಟು 4 ಕೊಟ್ಟಾರು. ನಾವು 250 ಡಿವೈಡೆಡ್ ಬೈ 4, it gives remainder 2, hence 250 minus 2 equal to 248 is divisible by 2. So 12, 16, 20, 24 up to 248. So n term of an 248. Also know an ಫಾರ್ಮುಲಾ, ಇಲ್ಲಿ ಎನ್ ಕೊಟ್ಟರು, ಎನ್ ತುಂಬೋದು, ಎದ 12, ಎನ್ ಮೈನಸ್ 1, ಕಾಮನ್ ಡಿಫ್ರೆನ್ಸ್ 16 ಮೈನಸ್ 12 ಅಂದರೆ 4. ಸೊ ಇಲ್ಲಿ ಈ 12 ಈಚ್ ಕಡೆ ಕಳಿಸ್ಯಾರು, ಅವಾಗ 236 ಆದೈತಿ. ಈ ಇಂಟು ಇದ್ದಿದ್ದ ಈಚ್ ಕಡೆ ಬರ್ತಂದ್ರೆ ಭಾಗಾಕಾರ ಆದೈತಿ. ಸೊ ಎನ್ ಮೈನಸ್ 1 ಈಸ್ 59. ಸೊ ಇಲ್ಲಿ ಮೈನಸ್ 1 ಇದ್ದಿದ್ದು ಈಚ್ ಕಡೆ ಬರ್ತಂದ್ರೆ ಪ್ಲಸ್ 1 ಆಗ್ತೈತಿ. ಎನ್ ಈಕ್ವಲ್ ಟು 60.